ಉತ್ಪತ್ತಿ ಆಗ್ಬಿಟ್ಟಿದೆ. ಮನೋರಾಗ ಅಲ್ಲ, ನನ್ನ ಕೈಯಿಂದ ಆಗಲ್ಲ. ಇಲ್ಲ ಮನೋರಾಗ ಅಲ್ಲ, ಅದನ್ನ ನೀನೇ ತಿಳ್ಕೊಂಡು ಅಳಿಸ್ಕೋಬೇಕದು. ತಿಳ್ಕೊಳೋದಲ್ಲ, ಕೇಳಿಗಾಲ ಬುದ್ಧಿ ಕಲ್ತಿ ನಮ್ಗಳು ಕೇಳಿಗಾಲ ಬುದ್ಧಿ ಅಲ್ಲ. ನಮಗೆ ತಿರುಮಂತ್ರ ಕೊಟ್ಟಿದ್ದೀರ. ಎಲ್ಲಾರನ್ನು ಇವಾಗ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ತಿಳ್ಕೊಬೇಕಲ್ವಾ? ಅದು ನಾನು ಕೇಳ್ತಾರ ಕ್ವಶನ್. ಒಂದ್ ಹೇಳೋಣ? ಒಂದ್ ಹೇಳ್ಬೇಡ, ಎರಡು ಹೇಳು, ಒಳ್ಳೇದು ಹೇಳು. ಅದನ್ನ ಹೇಳ್ತೀನಿ ನೋಡಿ. ಫಸ್ಟ್ ಒಳ್ಳೇದು ಹೇಳ್ತೆ, ಕೆಟ್ಟದ್ದು ಹೇಳ್ತೀನಿ. ಕೇಳಿ ಹೇಳ್ತೀನಿ. ಸರಿ, ಒಳ್ಳೇದು ಹೇಳ್ತೆ, ಕೆಟ್ಟದ್ದು ಹೇಳ್ತೀನಿ. ವಿಘ್ನೇಶಕ್ಕೆ ಅವೆಲ್ಲ ಬೇಡ ಬಿಡು. ಹಂಗಲ್ಲ ಕಣ, ಕೇಳಪ್ಪ ಇಲ್ಲಿ. ನನಗೆ ಅರ್ಥ ಆಗತ್ತರ ಹೇಳು. ಒಳ್ಳೇದೇಳು, ಕೆಟ್ಟದೇಳು. ಇವಾಗ ನೀವು ಒಳ್ಳೆಯವ್ರು ಬರ್ತಾರೆ, ಕೆಟ್ಟದವ್ರು ಬರ್ತಾರೆ. ಒಳ್ಳೆಯವ್ರನ್ನ ಹೆಂಗ್ ಕಂಡು ಹಿಡಿಬೇಕು, ಕೆಟ್ಟವ್ರನ್ನ ಹೆಂಗ್ ಕಂಡು ಹಿಡಿಬೇಕು ಅದನ್ನೇ ಹೇಳು. ನನ್ಗೆ ಸಾಕು. ನೀನ್ ಅರ್ಧ ಗಂಟೆ ಹೋಗಿ ಭಗವಂತನ ಹತ್ರ ನೀನು ಪೂಜೆ ಮಾಡ್ತೀಯ. ನಾನು ಹೋಗೋದೇ ಇಲ್ಲ ಅಂತ ಹೇಳ್ಕೊಳ್ಳಿ. ಇವಾಗ ಇದನ್ನ ಮಾತ್ರ ಹೇಳಿ. ನೀನು ಮಾನವ, ನಿನ್ನ ಕೈಲಿ ಏನೆಲ್ಲ ಆಗುತ್ತೆ. ನೀನು ಮಾನವ. ಅದಕ್ಕೆ ನಾನು ಕೇಳ್ತಾ ಇರೋದು. ನೀವು ಗುರುಗಳು ತಾನೆ, ನಾನು ಮಾನವ. ಓಕೆ, ಒಳ್ಳೆಯವ್ರನ್ನ ಹೆಂಗ್ ಕಂಡಿಡಿಬೇಕು, ಕೆಟ್ಟವ್ರನ್ನ ಹೆಂಗ್ ಕಂಡಿಡಿಬೇಕು, ಇವೆರಡು ಮಾತ್ರ ನಾನು ತಿಳಿಸ್ಕೊಡು ಸಾಕು. ಏನ್ ನಿನಗೆ ಮಾನವಗಳು ನಿನಗೆ ಕಂಡಿಡಿಯಕ್ಕೆ ಹೆಂಗಾಗುತ್ತೆ? ಅದನ್ನೇ ನಾನು ಹೇಳ್ಕೊಡಿ ಅಂತ ಹೇಳ್ತಾ ಇರೋದು. ನಿಮ್ಮನ್ನು ಹೇಳ್ಕೊಟ್ಟಿದ್ರೆ ನೀನು ಪ್ರಪಂಚದಲ್ಲಿ ಇರ್ತಿರ್ಲಿಲ್ಲ. ಇಲ್ಲಿ ಇರ್ತಿರ್ಲಿಲ್ಲ. ನೀನು ಒಳ್ಳೇದು ಕೆಟ್ಟದ್ದು ಯಾವ್ದೋ ನನಗೆ ಗೊತ್ತಿದ್ರೆ ಬ್ರಹ್ಮ ಲಿಖಿತ ನಿನಗೆ ಬೆಳೆದು ಈ ಕಡೆ ಭೂಲೋಕದಲ್ಲಿ ಕಳಿಸಿರ್ಲಿಲ್ಲ. ಮತ್ತೆಲ್ಲ ಯೋಗ ಅಂತ ಆಗ್ಬಿಡ್ತಿದ್ದೆ. ನೀನು ಯೋಗಿ ಆಗ್ಬಿಡ್ತಿದ್ದೆ. ನನಗೆ ಗೊತ್ತಾಗಲ್ಲ. ಸರಿ, ಏನು ಕೊಟ್ಟು ಸ್ವಾಮಿಗೆ. ಸರಿ, ಬರ್ತೀನಿ ಸ್ವಾಮಿ. ನಾನು ಇನ್ನೂ ಟಿಫನ್ ತಿನ್ಬೇಕು. ಹಂಗೆ ಯಾರು ಬಂದಿದೆ ಅದಕ್ಕೆ ಎದ್ದು ಬಂದೆ ನೋಡಿ. ಏನೋ ಇವತ್ತು ನೀನು ಬಸವಣ್ಣ ಕೊಡ್ತಿದ್ದೆ. ಅಮ್ಮ ಏನ್ ಮಾಡಿದ್ದೆ ವಿಡಿಯೋ ಏನು ಮಾಡ್ತಿದ್ದೆ? ನೀವಿಬ್ರು ಮಾತಾಡೋದು ಮಾಡ್ತಾ ಇದ್ದೆ ನಾನು. ಇಲ್ಲ ಸ್ವಾಮಿ ಕೊಟ್ಟು ಕಳ್ಸ.